ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಕಾಲೇಜಲ್ಲಿ ಏನು ಸಂಭಾವನೆ ಪಡೆದು ಹಣ ಪಡೆದು ಕೇವಲ 5 ಹಾಡು ಆಡಕ್ಕೆ ಬಂದಿರುವಂಥ ಸೋನು ನಿಗಮ್ ಅವರು 5 ಹಾಡನ್ನ ಪರಭಾಷಾ ಹಾಡನ್ನು ಆಡ್ಬಿಟ್ರು. ಆಡಾದ್ಮೇಲೆ ಮುಂದಿನ ಹಾಡು ಆಡಬೇಕಂದ್ರೆ ಸಂಭಾವನೆ ಬೇಕಲ್ಲ ಅವ್ರಿಗೆ. ಆದ್ರಿಂದ ಅವ್ರೇನು ಮಾಡಿದ್ರು, ಈ ಥರ ಮಾತುಗಳನ್ನ ಹಾಡಿ ಕನ್ನಡಿಗರಿಗೆ ಕುಚೋದ್ಯವನ್ನು ಮಾಡೋದು, ಕನ್ನಡಿಗರನ್ನ ಅವೇಳನ ಮಾಡೋದು, ಈ ಥರ ಇದಕ್ಕೂ ಮತ್ತು ಕನ್ನಡಕ್ಕೂ ಮತ್ತು ಪಹಲ್ಗಾಮ್ಗೆ ಏನು ಇದನ್ನು ಇದು ಮಾಡ್ತಾರೆ, ಲಿಂಕ್ ಮಾಡ್ತಾರೆ. ಇದನ್ನು ನಾವು ಖಂಡಿಸಿ ಇನ್ನು ಮುಂದೆ ಕನ್ನಡ ವಾಣಿಜ್ಯ ಮಂಡಳಿ ಯಾವುದೇ ಕಾರಣಕ್ಕೂ ಸೋನು ನಿಗಮ್ ಅವ್ರಿಗೆ ಅವಕಾಶ ಕೊಡಬಾರ್ದು. ನಿರ್ಮಾಪಕರಿರ್ಬೋದು, ಸಂಗೀತ ನಿರ್ದೇಶಕರಿರ್ಬೋದು, ಯಾರೇ ಇರ್ಬೋದು, ಇನ್ನು ಮುಂದೆ ಸೋನು ನಿಗಮ್ ಅವ್ರಿಗೆ ಅವಕಾಶವನ್ನು ಕೊಡಬಾರ್ದು. ಯಾಕಂದರೆ ಈ ಹಿಂದೆ ನಮ್ಮ SPB ಅವರು ಇರ್ಬೋದು, ಅವರು ನಮ್ಮ ಕನ್ನಡದ ನೆಲದಲ್ಲಿ ನಿಂತ್ಕೊಂಡ್ರೆ ಪ್ರತಿಯೊಂದು ಕನ್ನಡ ಹಾಡುಗಳನ್ನೇ ಆಡ್ತಾ ಇದ್ರು. ಅಂಥದ್ರಲ್ಲಿ ಸೋನು ನಿಗಮ್ ಯಾರ ನೆಲದಲ್ಲಿ ನಿಂತ್ಕೊಂಡು ಆಡ್ತಾ ಇದ್ರು? ಕನ್ನಡದ ನೆಲ, ಅದು ಬೆಂಗಳೂರಿನ ನೆಲದಲ್ಲಿ ನಿಂತ್ಕೊಂಡು ಕನ್ನಡ ಹಾಡನ್ನು ಬಿಟ್ಟು ಬೇರೆ ಭಾಷೆಯ ಚಿತ್ರದ ಹಾಡನ್ನು ಕೇಳಿದಾನೆ. ಅವರು ಕನ್ನಡ ಹಾಡಿ ಅಂತ ಕೇಳಿದ್ರೆ ಅವರು ಈ ಥರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀವಿ ನಾವು. ಅವ್ರ ಹೇಳಿಕೆಯನ್ನು ಮುಂದಿನ ದಿನಗಳಲ್ಲಿ ನಿರ್ಮಾಪಕರು ಅವರಿಗೆ ಯಾವುದೇ ರೀತಿ ಅವಕಾಶವನ್ನು ಕೊಡಬಾರ್ದು. ಇವತ್ತು ನಾವು ಏನು ಫಿಲ್ಮ್ ಚೇಂಬರ್ ಅವರಿಗೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವರಿಗೆ ಎಚ್ಚರಿಕೆಯನ್ನು ಕೊಡಕ್ಕೆ ಬಂದಿದ್ದೀವಿ. ಫಿಲ್ಮ್ ಚೇಂಬರ್ ಅವ್ರಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.